ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇದ್ದೀನಿ ನನ್ನ ಮದುವೆಯ ನಮ್ಮ ಮನೆಯಲ್ಲಿ ರಿಸೆಪ್ಷನ್ ಥರ ಮಾಡಿ ಮದುವೆ ಆಗಿ ನಮ್ಮ ಅತ್ತೆ ಮನೆಗೆ ಹೋದೆ. ಅಲ್ಲಿ ಚಿಕ್ಕದಾಗಿ ಅಂದರೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು, ಫಂಕ್ಷನ್ ಮಾಡಿದ್ರು. ಆವಾಗ ಸ್ಯಾರಿ ಬೇರೆದು ಉಟ್ಕೊಂಡೆ. ಆಮೇಲೆ ನಮ್ಮ ಮನೆಗೆ ಹೋದೆ. ನಮ್ಮ ಮನೆಗೆ ಹೋದಾಗ ಅಲ್ಲಿ ಫಂಕ್ಷನ್ ಆಗುತ್ತೆ, ಆ ಫಂಕ್ಷನ್ ಉಟ್ಕೊಂಡಿದ್ದು. ಸೊ ಇದು ನಮ್ಮ ಅಪ್ಪ ಕೊಡಿಸಿದ್ರು ನಂಗೆ ಸ್ವೀಟ್ ಮೆಮೊರಿ, ಅದಕ್ಕೆ ಹೇಳ್ತಾಯಿದ್ದೀನಿ. ಇದು ಬಂದು KGF ಇದೆಯಲ್ಲ, KGF ಅಲ್ಲಿ ಆದರ್ಶ್ ಅಂತ ಒಂದು ಇದಿದೆ, ಬಟ್ಟೆ ಶಾಪ್ ಇದೆ, ಅಲ್ಲಿ ತೊಗೊಂಡಿದ್ದು. ನಂಗೆ ತುಂಬ ನೆನಪಿದೆ. ತುಂಬ ಚೆನ್ನಾಗಿದೆ, ತುಂಬ ಲುಕ್ ಕೊಡುತ್ತೆ, ತುಂಬ ಸ್ಟೋನ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಾರ್ಡ್ರ್ ಚೆನ್ನಾಗಿದೆ, ಇದೆಲ್ಲ ಮೆರೂನ್ ಬಂದಿದೆ, ಇದಕ್ಕೆ ಇದು ಗೋಲ್ಡನ್ ಬಾರ್ಡ್ರ್ ಬಂದಿದೆ, ತುಂಬ ಸ್ಟೋನ್ಸ್ ಬಂದಿದೆ. ಮದುವೆ ಅಂತೇಳ್ಬಿಟ್ಟು ನಾನು ತೊಗೊಂಡಿದ್ದೆ. ನೋಡಿ, ಇದೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಥರ ಬಂದಿದೆ ನೋಡಿ. ಇದೆಲ್ಲ ತುಂಬ ಗ್ರ್ಯಾಂಡ್ ಸ್ಟೋನ್ಸ್, ತುಂಬ ಭಾರ ಇರುತ್ತೆ ಮದುವೆಗಲ್ವಾ ಅಂತೇಳ್ಬಿಟ್ಟು ಈ ಥರ ತೊಗೊಂಡೆ ನೋಡಿ. ಇದು ಬಂದು 3,500 ಇದು ಆವಾಗ ತೊಗೊಂಡಿದ್ದು. ಹಾಗೆ ಇಟ್ಟಿದ್ದೀನಿ, ಏನೂ ಮಾಡಿಲ್ಲ. ತುಂಬ ಇದು ಬರೀ ನೀರಲ್ಲೆಲ್ಲ ವಾಶ್ ಮಾಡೋಕ್ಕಾಗಲ್ಲ, ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಡ್ರೈ ಕ್ಲೀನಿಂಗ್ ಅಂತೀವಲ್ಲ, ಆ ಥರ ಮಾಡಿಸ್ಬೇಕು. ಅವಾಗ ಮಾತ್ರ ಯೂಸ್ ಮಾಡಬೇಕು ಅಷ್ಟೇ. ಈ ಥರದೆಲ್ಲ ಬಟ್ಟೆ ನೀರಲ್ಲೆಲ್ಲ ವಾಶ್ ಮಾಡೋಂಗಿಲ್ಲ, ಡ್ರೈ ಕ್ಲೀನಿಂಗ್ ಅಂತೀವಲ್ಲ ಅದಕ್ಕೆ. ನಾನಂತೂ ಇದನ್ನು ಒಂದು 2 ಸತಿ ಉಟ್ಟಿರ್ತೀನಿ ಅಷ್ಟೇ. ಮದುವೆ ಆಮೇಲೆ ಯಾರಾದ್ರಿಗೆ ನೆಂಟರು ಮದುವೆ ಆದಮೇಲೆ ಕರೀತಾರಲ್ಲ, ಆವಾಗ ನಮ್ಮ ಅತ್ತೆಯವರ ಅವ್ರ ತಂಗಿ ಮನೆಗೆ ಕರೆದಿದ್ರು. ಆವಾಗ ಹೋಗಿದ್ದೆ, ಆವಾಗ ಉಟ್ಕೊಂಡಿದ್ದೆ ಅಷ್ಟೇ. 2 ಸತಿ, 2ರಿಂದ 3 ಸತಿ ಉಟ್ಟಿರ್ತೀನಿ ಅಷ್ಟೇ. ಆವಾಗಿಂದ ಯೂಸ್ ಮಾಡಿಲ್ಲ. ಸೊ ನಮಗೆ ಇವತ್ತು ನಿಮಗೆ ನನ್ನ ಸ್ಯಾರಿನ ತೋರಿಸ್ಬೇಕಂತ ಅನಿಸ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಪ್ಪ ಕೊಡಿಸಿದ್ದು, ಅದು ಬೇರೆ, ಅದಕ್ಕೆ ತುಂಬ ನೆನಪು, ತುಂಬ ಚೆನ್ನಾಗಿದೆ. ನಾನು ನಮ್ಮ ಅಪ್ಪ ಇಬ್ಬರು ಹೋಗ್ಬಿಟ್ಟು ತೊಗೊಬಂದಿದ್ದು. ಹೇಗಿದೆ ನನ್ನ ಸ್ಯಾರಿ? ನಿಮ್ಗೆ ನನ್ನ ಸ್ಯಾರಿ ಇಷ್ಟ ಆಯಿತು? ನನಗಂತೂ ಉಟ್ಕೊಂಡಿದ್ದಾಗ ತುಂಬ ಚೆನ್ನಾಗಿ ಕಾಣಿಸಿದೆ, ಕಲರ್ಫುಲ್ಲಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಿದೆ ಅಂತ ಹೇಳ್ತಾಯಿದ್ರು. ಸೊ ನೋಡಿ, ಈ ಕಲರಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತಗೊಂಡು ಉಟ್ಕೊಂಡು ನೋಡಿ. ತುಂಬ ಮದುವೆ ಹುಡುಗಿಗೆ ತುಂಬ ಸ್ವಲ್ಪ ಗ್ರ್ಯಾಂಡಾಗಿರ್ಬೇಕಲ್ಲ, ಅದಕ್ಕೆ ತೊಗೊಂಡಿದ್ದೆ. ಹೆಂಗಿದೆ ನೋಡಿ, ಚೆನ್ನಾಗಿದೆಯಾ? ಥ್ಯಾಂಕ್ ಯು.